ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಇವತ್ತೊಂದು ನ್ಯೂ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಕ್ಯೂಟಾಗಿ ತುಂಬ ಬೇಗ ಆಗುವಂಥದ್ದು, ಬಿಗಿನರ್ಸ್ಗೂ ಸಹ ಅದು ಯೂಸ್ ಮಾಡ್ಬೋದು ಅಂತಹ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬಂದು ನೀಡಲ್ ಸೇಮ್ 10 ಪಾಯಿಂಟ್ ತೊಗೊಂಡಿದ್ದೀನಿ, 11 ಪಾಯಿಂಟ್ ಆದರೂ ತೊಗೋಬೋದು. ಸ್ಟಾರ್ಟ್ ಮಾಡೋಣ. 6 ಎಳೆ ದಾರವನ್ನು ಸುತ್ತಿಟ್ಕೊಂಡು ಈ ರೀತಿ ಲಾಸ್ಟಲ್ಲಿ ನಾಟ್ ಅಥವಾ ಗಂಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಕ್ಲಾತ್ಗೆ ಈ ಥರ ಥ್ರೆಡನ್ನು ಇಟ್ಕೊಂಡು ಕ್ರೋಶ ಸಹಾಯದಿಂದ ಈ ರೀತಿ ದಾರವನ್ನು ತಂದು ಈ ರೀತಿ ಲಾಕ್ ಮಾಡಿ, ಮತ್ತು ಇನ್ನೊಂದು ಲಾಕನ್ನು ಸಹ ಮಾಡಿ, ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 2 ಲಾಕ್ಗಳನ್ನು ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಮಾತ್ರ. ನೆಕ್ಸ್ಟು 2 ಚೈನನ್ನು ಹಾಕೊಳ್ಳಿ. ಇದು ಬೇಸ್ ಲೈನು 1 2. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ, ಪಾಯಿಂಟ್ ಮಾಡಿಕೊಂಡು ಈ ರೀತಿ ಲಾಕ್ ಮಾಡಿ, ಮತ್ತೆ 2 ಚೈನ್ 1 2, ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ, ಮತ್ತು 1 2. ಬೇಸು ತುಂಬ ಈಸಿ ಇದೆ. ಲಾಕ್ 2 ಚೈನ್, ಲಾಕ್ 2 ಚೈನ್ ಈ ರೀತಿ ಮಾಡ್ತಾ ಹೋಗಬೇಕು ನಿಮ್ಮ ಕ್ಲಾತಸ್ಗೆ. ತುಂಬ ಚೆನ್ನಾಗಿದೆ ಇದು ಡಿಸೈನ್ ಮಾತ್ರ. ಬೇಸ್ ಮಾತ್ರ ತುಂಬ ಈಸಿಯಾಗೂ ಇದೆ. ನೆಕ್ಸ್ಟ್ ಸ್ಟೆಪ್ ನೀವು ಆಲ್ರೆಡಿ ನೀವು ಈ ಒಂದು ಡಿಸೈನನ್ನು ನೋಡಿರ್ತೀರ, ಬಟ್ ಬೀಡ್ಸ್ದ ಎಫೆಕ್ಟು ತುಂಬ ಹೈಲೈಟಾಗಿ ಯೂನಿಕಾಗಿ ಕಾಣಿಸುತ್ತೆ. ಆ ಬೀಡ್ಸನ್ನು ಹೇಗೆ ಆ ರೀತಿ ಮಾನಿಟೈಸ್ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಡಿಸೈನಲ್ಲಿ ತುಂಬ ಯೂನಿಕ್ ಡಿಸೈನ್ ಇದು. ಈ ರೀತಿ ಸಾರಿ ಪೂರ್ತಿ ಮಾಡಿಕೊಂಡು ದುಪ್ಪಟ್ಟಾಕೋದೂ ಸಹ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಒಂದು 2 ಚೈನ್ ಹಾಕಿ ಅದನ್ನು ಕಟ್ ಮಾಡಿಬಿಡಿ. ಸ್ವಲ್ಪ ನಮ್ಮ ಕಡೆ ಈ ಥರ ದಾರನ ಹೇಳ್ಕೊಂಡ್ರೆ ಟೈಟ್ ಆಗುತ್ತೆ, ಬಿಚ್ಚೋಗೋದಿಲ್ಲ. ನೆಕ್ಸ್ಟು ಮತ್ತೆ ಈ ಥ್ರೆಡನ್ನು ಸೇಮ್ ನಾಟ್ ಹಾಕ್ಕೊಂಡು ಈ ರೀತಿ ಸೇಮ್ ನಾವು ಫಸ್ಟು ಸ್ಟಾರ್ಟ್ ಮಾಡಿರ್ತೀವಲ್ಲ ಲಾಕು ಫಸ್ಟ್ ನಾವು 2 ಲಾಕ್ ಮಾಡ್ಕೊಂಡಿರ್ತೀವಿ. ಆ ಲಾಕ್ ಒಳಗಡೆ ಹೋಗಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ದಾರವನ್ನು ಎಳೆದು ತರಬೇಕು. ನೋಡಿ, ಇಲ್ಲಿ ನಾವು ಇಲ್ಲಿ ಇಲ್ಲೊಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡ್ಕೊಂಡಿರ್ತೀವಿ. ಅದರೊಳಗಡೆ ಹೋಗಿ ದಾರನ ಎಳೆದು ತಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ. ಅದೇ ಸ್ಪೇಸಲ್ಲಿ ಹೋಗಿ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳಿ. ನಂತರ 2 ಚೈನನ್ನು ಹಾಕ್ಕೊಬೇಕು. 1 2 ಚೈನ್ ಹಾಕಿದ ನಂತರ ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ನಾವು ಈ ಒಂದು ಸ್ಪೇಸ್ ಇದೆಯಲ್ಲ, ಒಂದು ಸಾರಿ ದಾರವನ್ನು ಸುತ್ತಕೊಂಡು ಈ ಒಂದು 2 ಚೈನ್ ಸ್ಪೇಸಲ್ಲ, ನೆಕ್ಸ್ಟ್ 2 ಚೈನ್ ಸ್ಪೇಸು ಒಳಗಡೆ ಹೋಗಿ, ನೆಕ್ಸ್ಟ್ ಕನ್ಫ್ಯೂಸ್ ಮಾಡ್ಕೊಬೇಡಿ, ನೆಕ್ಸ್ಟ್ 2 ಚೈನ್ ಸ್ಪೇಸ್ ಒಳಗಡೆ ಹೋಗಿ ಈ ರೀತಿ ದಾರಾನ ತಂದು 2ರಲ್ಲೊಂದು ಮತ್ತು 2ರಲ್ಲೊಂದು ಈ ರೀತಿ ಚೈನನ್ನು ಹಾಕ್ಕೊಳ್ಳಿ. ಮತ್ತು 2 ಚೈನ್ ಹಾಕಿದ ನಂತರ 2 ಚೈನನ್ನು ಹಾಕ್ಕೊಳ್ಳಿ. 1 2 2 ಆದಮೇಲೆ ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಈ 2 ಚೈನ್ ಒಂದು ಕಂಬ ಹಾಕ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶ, ಅದು ಒಳಗಡೆಯಿಂದ ಹೋಗಿ ಈ ರೀತಿ ದಾರನ ತಂದು 2ರಲ್ಲೊಂದು ಆ ಥರ ಈ ಒಂದು ಕಂಬನ ಈ ಒಂದು ಹಾರ್ಚಲ್ಲಿ ಕ್ರಿಯೇಟ್ ಮಾಡ್ಕೊಬೇಕು. ಸ್ಲ್ಯಾಟಿನ್ ಹಾರ್ಚ್ ಬರುತ್ತೆ ಇದು ಡಿಸೈನು. ಇದು ನಿಮಗೆ ಕಾಮನಾಗಿ ಹಳೆ ಡಿಸೈನು, ಕಾಮನ್ ಎಲ್ಲ ಗೊತ್ತಿರುತ್ತೆ. ಈ ಒಂದು ತುಂಬ ಹಿಂದೆಯಿಂದನೂ ಈ ಒಂದು ಸ್ಲ್ಯಾಟಿನ್ ಡಿಸೈನ್ ಫೇಮಸ್ ಇದು, ಬಟ್ ಗೊತ್ತಿದೆ. ನೆಕ್ಸ್ಟ್ ಸ್ಟೆಂಪ್ ಇಂಪಾರ್ಟೆಂಟು. ಈ ರೀತಿ ಕಂಬಗಳನ್ನು ಹಾಕ್ಕೊಳ್ತಾ ಹೋಗಿ ಪ್ರತಿ ಒಂದು ಈ ಹಾರ್ಚನ್ನು ಸ್ಲ್ಯಾಟಿನ್ ಹಾರ್ಚನ್ನು ಕಂಪ್ಲೀಟ್ ಮಾಡಬೇಕು. ಎಷ್ಟು ಕಂಬ, ಒಂದು 5 ಕಂಬಗಳು ಹಿಡ್ಕೊಂಡು ಹಾಕಿದ್ರೆ ಸಾಕಾಗುತ್ತೆ. 1 2 3 4 ಆಗಿದೆ.
5 ಕಂಬಗಳನ್ನು ಹಾಕೊಳ್ಳೋಣ. ಹಾಕಿದ ನಂತರ ಫ್ರೆಂಡ್ಸ್ ಇಲ್ಲೇ ನಿಮ್ಮ ಸ್ಟೆಪ್ ಇಂಪಾರ್ಟೆಂಟು. ಒಂದು ಚೈನನ್ನು ಹಾಕ್ಕೊಳ್ಬೇಕು. ಒಂದು ಚೈನ್ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ಕೊಳ್ಳಿ. ಸುತ್ಕೊಂಡ ನಂತರ ನಾವು ಇಲ್ಲಿ ನೋಡಿ ಈ ಸ್ಪೇಸಲ್ಲಿ ನಾವು ಲಾಕ್ ಮಾಡಿರ್ತೀವಿ. ನೆಕ್ಸ್ಟ್ ಸ್ಪೇಸ್ ಇದೆಯಲ್ಲ 2 ಚೈನ್ ಲಾಕ್ 2 ಚೈನ್ ಆಗಿ ಈ ಸ್ಪೇಸನ್ನು ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ 2 ಚೈನ್ ಇದೆಯಲ್ಲ ಈ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರಾನ ತಂದು ಇಲ್ಲಿಂದ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಈ ರೀತಿ ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನನ್ನು ಹಾಕ್ಕೊಳ್ಳಿ. 1 2 ಕ್ರೋಶ ಆದಮೇಲೆ ದಾರವನ್ನು ಸುತ್ತಕೊಂಡು ಇಲ್ಲಿ ನಾವು ಸ್ಲ್ಯಾಟಿನ್ ಆರ್ಚನ್ನು ಕ್ರಿಯೇಟ್ ಮಾಡ್ಕೊಬೇಕು. ಈ ರೀತಿ ಎರಡರಲ್ಲೊಂದು ಸೇಮ್. ಮತ್ತು ಇಲ್ಲಿ ನಾವು ಫಸ್ಟು 5 ಕಂಬನ ಒಂದು ಸ್ಲ್ಯಾಟಿನ್ ಆರ್ಚ್ಗೆ 5 ಕಂಬಗಳನ್ನು ಹಾಕ್ಕೊಂಡಿದ್ವಿ. ಹಾಗಾಗಿ ಇದಕ್ಕೂ ಸಹ 5 ಕಂಬಗಳನ್ನು ಹಾಕ್ಕೊಳ್ಬೇಕು. ಒನ್ 2 3 ಇನ್ನೊಂದು ಹಾಕಿದ್ರೆ ಸಾಕಾಗುತ್ತೆ. ಎಗೈನ್ ಇದ ನಂತರ ಒಂದು ಚೈನನ್ನು ಹಾಕ್ಕೊಳ್ಳಿ. 5 ಕಂಬ ಆದಮೇಲೆ ಕನ್ಫ್ಯೂಸ್ ಆಗೋದು ಬೇಡ, ಹೊಸ ಡಿಸೈನು. 5 ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಒಂದು 2 ಚೈನ್ ಗ್ಯಾಪ್ ಇರುತ್ತಲ್ಲ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ತಂದು ದಾರಾನ ತಂದಮೇಲೆ ಎರಡರಲ್ಲೊಂದು ಕಂಬನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ 2 ಚೈನನ್ನು ಹಾಕಿ ಮತ್ತೆ ಈ ಸ್ಲ್ಯಾಟಿನ್ ಆರ್ಚನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ನಾನು ಆಲ್ರೆಡಿ ನಿಮಗೆ ಸ್ವಲ್ಪ ಮಾಡಿದ್ದೆ, ನಾನು ಯಾವುದು ಮತ್ತು ಸ್ಕಿಪ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಮಾಡಿ ತೋರಿಸ್ತಿದ್ದೆ ನಿಮಗೆ. ನೋಡಿ ನಾನು ಈಗ ಹೇಳ್ಕೊಟ್ಟಂಥ 2 ಸ್ಟೆಪ್ ಡಿಸೈನ್ ಬಂದು ಲಾಸ್ಟ್ ಫಿನಿಶಿಂಗ್ ಹಿಂಗೆ ಬಂದಿದೆ. ಇದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಇಲ್ಲಿ ಸೇಮ್ ಅದೇ ಥ್ರೆಡನ್ನು ತೊಗೊಂಡಿದ್ದೀನಿ. ಅದೇ ಥ್ರೆಡ್ಡಲ್ಲಿ ನೀವು ಈ ರೀತಿ ದಾರಕ್ಕೆ ಒಳಗಡೆ ಆಲ್ರೆಡಿ ಮಣಿಯನ್ನು ಪೋಣಿಸಿ ಇಟ್ಕೊಳ್ಬೇಕು. ಇದಕ್ಕೂ 6 ಎಳೆ ತೊಗೊಂಡಿದ್ದೀನಿ. ತೊಗೊಂಡಿದ್ದ ದಾರನೇ ತೊಗೊಂಡಿರೋದು. ಅದಕ್ಕೇ ನೀವು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಸೂಜಿ ಸಹಾಯದಿಂದ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ನೆಕ್ಸ್ಟು ನಾವು 2 ಚೈನ್ ಹಾಕ್ಕೊಂಡಿರ್ತೀವಿ ನೋಡಿ ಸ್ಲ್ಯಾಟಿನಲ್ಲಿ. ಈ 2 ಚೈನ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಿ. ಅಲ್ಲಿ ಹೋಗಿ ದಾರಾನ ತಂದು ಈ ರೀತಿ ಟೈಟಾಗಿ ಲಾಕ್ ಮಾಡಿ. ಮತ್ತೆ ಇನ್ನೊಂದು ಸ್ಟಾರ್ಟಿಂಗ್ ಮಾತ್ರ 1-2 ಸರಿ ಲಾಕ್ ಮಾಡಿ. ಬೇರೆ ನೆಕ್ಸ್ಟು ಕಂಟಿನ್ಯೂ ಮಾಡೋ ಅವಶ್ಯಕತೆ ಏನಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ನೋಡಿ ಒಂದು ಚೈನನ್ನು ಹಾಕ್ಕೊಬೇಕು. ಒಂದು ಸಿಂಗಲ್ ಚೈನನ್ನು ಹಾಕೊಂಡ ನಂತರ ಈ ಬೀಡ್ಸಸ್ ಇದೆಯಲ್ಲ ಈ ಬೀಡ್ಸಲ್ಲಿ ನಾನು 6 ಬೀಡ್ಸನ್ನು ಮಾತ್ರ ಇಲ್ಲಿಗೆ ತೊಗೊಳ್ತೀನಿ. 5 ಬೀಡ್ಸಸ್ ತೊಗೊತೀನಿ ಫಸ್ಟು, ಅಲ್ಲ 6 ಬೀಡ್ಸಸ್ಸು ನೋಡಿ. 6 ಬೀಡ್ಸಸ್ನ ತೊಗೊಂಡ ನಂತರ ನಾವು ಮತ್ತೆ ಆ 6 ಬೀಡ್ಸಸ್ ಎಲ್ಲಿ ಎಂಡ್ ಆಗಿರುತ್ತೆ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಶೇಪ್ ಬರುತ್ತೆ. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ಳಿ. ಫಸ್ಟ್ ಒಂದು ಚೈನ್ ಹಾಕ್ಕೊಬೇಕು. 6 ಬೀಡ್ಸನ್ನು ತೊಗೊಂಡು ಲಾಕ್ ಮಾಡಬೇಕು. ಮತ್ತೆ ಒಂದು ಚೈನ್ ಹಾಕಿದ ನಂತರ ಇನ್ನೊಂದು ಬೀಡ್ಸನ್ನು ತೊಗೊಳ್ಳಿ. ಈ ರೀತಿ ಇನ್ನೊಂದು ಒಟ್ಟು 7 ಬೀಡ್ಸಸ್ ಆದಮೇಲೆ ಆ ಬೀಡ್ಸನ್ನು ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ಈ 6 ಪೀಸಸ್ ಇದೆಯಲ್ಲ ಈ ಕಡೆ ಒಂದು ಪಾರ್ಟ್ 3 ಇನ್ನೊಂದು ಪಾರ್ಟ್ 3 ಆ ರೀತಿ ಡಿವೈಡ್ ಮಾಡಿಕೊಂಡು ಅದನ್ನ ಸೆಂಟ್ರಿಗೆ ಸೇರಿಸ್ಕೊಬೇಕು. ಬೆರಳು ಸಹಾಯದಿಂದ ಆ ಒಂದು ಸಿಂಗಲ್ ಬೀಡ್ಸನ್ನು ಈ ರೀತಿ ಸೆಂಟ್ರ್ ಸೇರಿಸ್ಕೊಂಡು ನೋಡಿ ಕಾಣಿಸ್ತಾ ಇರ್ಬೋದು. ಈ ರೀತಿ 3 ಬೀಡ್ಸಸ್ ಬರುತ್ತೆ ನೋಡಿ. ಆ ಸ್ಪೇಸಲ್ಲಿ ಹೋಗಿ ಈ ರೀತಿ ದಾರಾನ ತಂದು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಿ ಈ ರೀತಿ ಬರುತ್ತೆ. ಸ್ವಲ್ಪ ಟೈಟಾಗಿ ಲಾಕ್ ಮಾಡಿ ಈ ರೀತಿ ಬರುತ್ತೆ. ನೆಕ್ಸ್ಟು ಇದನ್ನು ನಾವು 2 ಚೈನ್ ಗ್ಯಾಪ್ ಇದೆಯಲ್ಲ ಆ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರಾನ ತಂದು ಲಾಕ್ ಮಾಡಿ. ನೋಡಿ ಈ ಡಿಸೈನು
ಹೀಗೆ ಕಾಣಿಸುತ್ತೆ. ಇದೊಂದು ಸಿಂಗಲ್ ಒಂಥರ ಸ್ಟಾರ್ ಟೈಪ್ ಕಾಣಿಸುತ್ತೆ. ಯೂನಿಕ್ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದನ್ನು ಬಿಟ್ಟರೆ ತುಂಬ ಯೂನಿಕ್ಕಾಗಿ ಕಾಣಿಸುತ್ತೆ. ಹೇಗೇನು ನೆಕ್ಸ್ಟ್ ಚೈನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಚೈನನ್ನು ಹಾಕ್ಕೊಬೇಕು. ನೆಕ್ಸ್ಟು 6 ಮಣಿಗಳನ್ನು ತಗೊಂಡು ಈ ರೀತಿ ಲಾಕ್ ಮಾಡ್ಕೊಬೇಕು. ಆ ಎಂಡಿಂಗ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟು ಇನ್ನೊಂದು ಬೀಡನ್ನ ತಗೊಂಡು, ಕನ್ಫ್ಯೂಸ್ ಆಗಬೇಡಿ, ಮತ್ತೆ ರಿವೈಂಡ್ ಮಾಡಿಕೊಂಡು ಒಂದು ಬೀಡ್ಸನ್ನು ಲಾಕ್ ಮಾಡಿದ್ಮೇಲೆ ಮತ್ತೆ ಆ ಬೀಡ್ಸನ್ನು ಈ ರೀತಿ ಆ 3 ಬೀಡ್ಸು ಸೆಂಟ್ರಲ್ಲಿ ಅದು ತಗೊಂಡು ಅದನ್ನು ಈ ರೀತಿ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಕೈಯಲ್ಲಿ ಹಿಡ್ಕೊಬೇಕು. ಸ್ವಲ್ಪ ಟ್ವಿಸ್ಟ್ ಆಗುತ್ತೆ, ಇದು ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡ್ರೆ ಸರೋಗುತ್ತೆ. ಈ ರೀತಿ ತಗೊಂಡು ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಸೇಮ್ ನೋಡಿ ಫ್ಲವರ್ ಡಿಸೈನ್ ಪುಟ್ಟದಾಗಿ ಬರುತ್ತೆ. ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಂಡು ಆ ಸ್ಪೇಸ್ ಇದೆಯಲ್ಲ 2 ಚೈನ್ ಗ್ಯಾಪ್ ಸ್ಪೇಸು, ಆ ಸ್ಪೇಸಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಈ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಇಲ್ಲ ನನಗಿಲ್ಲಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೆ ಕುಚ್ಚು ಬೇಕು ಅಂತಂದರೆ ಒಂದು ಕಡೆ ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗಿ ಇನ್ನೊಂದು ಕಡೆ ಬೀಡ್ಸನ್ನು ಸ್ಕಿಪ್ ಮಾಡಿಬಿಡಿ. ಆ ಥರ ಮಾಡ್ಕೊಳ್ಳಿ. ಮತ್ತು ಒಂದು ಚೈನನ್ನು ಹಾಕ್ಕೊಳ್ಳಿ. 6 ಪೀಸಸನ್ನು ತಗೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ ನಂತರ ಒಂದು ಚೈನು ಮತ್ತು ಇನ್ನೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಬೇಕು. ತುಂಬ ಈಸಿ ಇದೆ, ಬಟ್ ಒನ್ ಟೈಮ್ ಗೊತ್ತಾಗೋವರೆಗೂ ಅಷ್ಟೇ. ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಬಂದು. ನೀವೊಂದು ಇಲ್ಲ ನಾನು ಕುಚ್ಚು ಹಾಕ್ಕೊಳ್ತೀನಿ ಅಂದರೆ ಒಂದು ಸ್ಕಿಪ್ ಮಾಡಿ ಒಂದು ಫ್ಲವರ್ ಡಿಸೈನನ್ನು ಅಲ್ಲಿ ಒಂದು 4 ಚೈನ್ ಅಥವಾ 5 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸಾರಿ, ನಾನು ಒಂದು ಚೈನ್ ಹಾಕಲಿಲ್ಲ. ಕಾಣಿಸ್ತಾ ಇರ್ಬೋದು ನಿಮಗೆ, ತುಂಬ ಕ್ಯೂಟ ಚೆನ್ನಾಗಿ ಕಾಣಿಸ್ತಾ ಇದೆ. ಬೀಡ್ಸಸ್ಸು ಒಂಥರ ಫ್ಲವರ್ ಥರ ಸ್ಟಾರ್ ಥರ ಕಾಣಿಸ್ತಾ ಇದೆ. ಒಂದು ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಳ್ಳಿ. 6 ಚೈನ್ ಹಾಕ್ಕೊಳ್ಳಿ, ಇದನ್ನ ಲೆಸ್ ಮಾಡಿ ಅಷ್ಟೇ, ಆ ಥರ ಏನಿಲ್ಲ. ಇದು ಪೂರ್ತಿ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆಗಿದೆ, ಇದೊಂದು ಲಾಸ್ಟ್ ಫಿನಿಶಿಂಗ್ ಬಂದು ಈ ರೀತಿ ಬಂದಿದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು. ತುಂಬ ಅಟ್ರ್ಯಾಕ್ಟಾಗಿ ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಬಂದು ನೀವು 600ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಟೈಮ್ ಹಿಡಿಯುತ್ತೆ, ಕೆಲಸ ಇದೆ, ತುಂಬ ಯೂನಿಕಾಗಿದೆ, ಕೆಲಸ ಇದೆ. 600ವರೆಗೂ ತೊಗೊಬೋದು. ಈ ಒಂದು ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಂದು ಹೊಸದಾಗಿ ಯಾರಾದರೂ ನನ್ನ ಒಂದು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.